ಇದು ಕರೆಕ್ಟಾ ತಪ್ಪಾ? ಅಲ್ಲ ಇದು ಕರೆಕ್ಟ್ ಅನ್ನೋದೇ ವಿಧಿ ಇಲ್ಲ, ಕರೆಕ್ಟೇ ಇದು. ಇದರಲ್ಲಿ ಯಾವ ಪರ್ಮಿಟೇಷನ್ ಕಾಂಬಿನೇಷನ್ ಹಾಕಿದ್ರು ಇದರಲ್ಲಿ ನಮ್ಗೆ ಲೋಪದೋಷ ಕಾಣ್ತಾ ಇಲ್ಲ. ಬಟ್ ಯಾಕೆ ತಗೊಳ್ತಾ ಇಲ್ಲ ಜಾಸ್ತಿ? ಇಮ್ರಾನ್ ಸರ್ ಮಾತಾಡ್ತೀನಿ ನಾನು, ನೋಡೋಣ. ಯಾಕಂದ್ರೆ ಈಗ ನೀವು ಅವ್ರು ಹೇಳಿದ್ ನಿಮ್ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ ಸರ್? ಬಟ್ ಸ್ಟಿಲ್ ಇದು ಹೆಲ್ದಿ ಇದೆ ಅಂತೀವಿ, ಹೈಜಿನಿಕ್ ಇದೆ ಅಂತೀವಿ. ಎಷ್ಟು ಆರಂಭದಲ್ಲಿ ಗೊತ್ತಾಗಿಲ್ಲ ಅನ್ಕೊಳ್ಳೋಣ, ಎಷ್ಟು ವರ್ಷಗಳಿಂದ ಹಿಂಗೆ ಇದು ಯಾವಾಗ ಗೊತ್ತಾಗುತ್ತೆ ನಮ್ಗೆ? ಇಲ್ಲ ಸರ್, ಒಂದು ಟೆಂಡೆನ್ಸಿ, ಹ್ಯೂಮನ್ ಟೆಂಡೆನ್ಸಿ ಏನಾಗಿದೆ ನನಗೀಗ ಅಬ್ಸರ್ವೇಷನ್ ಪ್ರಕಾರ ಏನಂದ್ರೆ, ಎವ್ರಿಬಡಿ ಇಸ್ ಬಿಸಿ ಅನ್ನೋದು ಒಂದು ಫಾರ್ಮ್ಯಾಟ್ ಬಂದ್ಬಿಟ್ಟಿದೆ ಸರ್. ಕರೆಕ್ಟ್ ಸರ್. ನಾನು ಬಿಸಿ ಇದ್ದೀನಿ, ಅವ್ನು ಏನೋ ಕೊಡ್ತಾನೆ, ಕರೆಕ್ಟ್ ಆಗಿ ಕೊಡ್ತಾ ಇರ್ತಾನೆ ಅಂತೆಲ್ಲ ತಗೊಂತಾ ಇದೀನಿ. ಬಿಸಿ ಅಂತ ಹೇಳ್ಕೊಳ್ತಿದ್ವಿ, ಬಿಸಿ ಇದೀವಿ ಆಕ್ಚುಲಿ ಹೇಳ್ಕೊಂತ ಹೇಳ್ಕೊಂತ ಇದೀವಿ ಸರ್. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಸರ್. ನನ್ನ ಹೆಲ್ತ್ ಗಿಂತ ನನ್ನ ಲೈಫ್ ಗಿಂತ ಇಂಪಾರ್ಟೆಂಟ್ ಇಲ್ವಲ್ಲ ಬಿಸಿ? ವಾಟ್ ಇಸ್ ದಟ್ ಬಿಸಿ ಅಂತ ನಾನು ಈಗ ನಾನು ಒಂದ್ 2 ನಿಮಿಷ ಕಾಮ್ ಆಗಿ ನಿಂತ್ಕೊಂಡು ಯೋಚನೆ ಮಾಡಿ, ಇಟ್ಸ್ ಮೈ ಚಾಯ್ಸ್ ಅಲ್ವಾ? ನಾನು ಅದೇ ಹೇಳ್ತಾರ ಸರ್, ನಾನು ಯಾವಾಗ್ಲೂ ಡಿಸ್ಕಸ್ ಮಾಡೋದಿದೆ ಸರ್. ವೆನ್ ದ ಚಾಯ್ಸ್ ಇಸ್ ಬಿನ್ ಗಿವನ್, ವೈ ಪೀಪಲ್ ಆರ್ ನಾಟ್ ಟೇಕಿಂಗ್? ಸರ್ ನನ್ಗೆ ನೀವು ಹೇಳಿದಾಗ ನಾಟ್ ಟೇಕಿಂಗ್ ಅನ್ನೋದು ಒಂದು ಬ್ಯಾಡ್ ಇನ್ಫ್ಲುಯೆನ್ಸ್. ಕರೆಕ್ಟ್ ಕರೆಕ್ಟ್ ಟಾಕ್ ಕರೆಕ್ಟ್ ಲೈಕ್ ದಟ್. ಸರ್ ಒಂದು ವಿಚಾರ ನಾನು ಹೇಳ್ತೀನಿ. It's not a bad influence according to me. What I am telling is, without judgments, without judging anybody, we don't have any right to judge anybody. We Yes, should not. true. No, we should not. Correct. ನಾವು ಜಡ್ಜ್ ಮಾಡೋದು ಬೇಡ. ಹೌದು. ತಗೊಳ್ತಾ ಇಲ್ಲ, ಆಯ್ತು, ತಗೊಂತಾ ಇದ್ದಾರೆ, ಬೇಡ, ಸರಿ, ಟ್ರೂ, ಬಿಟ್ಬಿಟ್ಟು ಐ ಡು ಅಗ್ರಿ. ಲೆಟ್ ಅಸ್ ಟಾಕ್ ಸಪರೇಟ್ ಆಗಿ ನಿಂತ್ಕೊಂಡು ಹಿಂಗ್ ನಡೀತಾ ಇದೆ, ಇದು ಕರೆಕ್ಟಾ, ಇದು ಕರೆಕ್ಟಾ, ಇದು ಕರೆಕ್ಟಾ. ಇಲ್ಲಿ ಏನಾಗ್ತಿದೆ, ಸೈಕಾಲಜಿಕಲಿ ಐ ಆಮ್ ಗೆಟಿಂಗ್ ಇನ್ಫ್ಲೂಯೆನ್ಸ್, ಐ ಆಮ್ ಕ್ಯಾರಿಡ್ ಅವೇ ವಿತ್ ದಿಸ್. ಇದು ಕರೆಕ್ಟ್ ಸೈಕಾಲಜಿ, ಇದು ಸಮೂಹ ಸನ್ನಿ ಅಂತ ಕರೀತಾರೆ. ಏನು ಎಲ್ಲಿ ಓಪನ್ ಮಾಡ್ರು ನಂಗೆ ಅದೇ ಬರ್ತಾ ಇದೆ ಸರ್. ಇದು ಒಂದು ಆಸ್ಪೆಕ್ಟ್. Okay, ನಾನು ನಾನು ಇಂಟರಪ್ಟ್ ಮಾಡ್ಲೇಬೇಕು ಈಗ ನಿಮಗೆ. ಏನು ಅಂತ ಹೇಳಿದ್ರೆ, ನೋಡ್ರಿ, ಯಾವ ಚಾದ ಅಂಗಡಿಯವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮ್ ಮನೇಲಿ ಟೀ ಮಾಡೋದೇನ್ ತಪ್ಪಿಲ್ಲ. ನಾವು ಮನೇಲಿ ಮಾಡ್ಕೊಂಡು ಕುಡಿತಾ ಇದೀವಿ, ನಮಗದಕ್ಕೂ ಸಂಬಂಧವೇ ಇಲ್ಲ ಅನ್ನೋದು ಇದ್ದಾರೆ. ಅಲ್ಲ, ಸಂಬಂಧ ಇಲ್ಲ ಅನ್ನೋರು ಬಿಡಿ. ಅಲ್ಲ ಸರ್, ಅಲ್ಲ ಮೆಜಾರಿಟಿ ಅಂಗಡಿಗೆ ಹೋಗಲ್ಲ, ಟೀ ಅಂಗಡಿಗೆ ಅಲ್ಲ, ಕೆಲವೊಬ್ರು ಟೀ ಅಂಗಡಿಗೆ ಹೋಗ್ತಾರೆ, ಆ ಟೈಮಲ್ಲಿ ಮಾತ್ರ ಹೋಗ್ತಾರೆ. ಅಲ್ಲ, ಓಕೆ, ಒಂದಿನ ಹೋಗ್ತಾರೆ, 5 ವರ್ಷದಲ್ಲಿ ಒಂದಿನ ಹೋಗ್ತಾರೆ ಅನ್ಕೊಳ್ಳಿ ಸರ್. ಹೋಗ್ತಾರೆ ಬಿಡಿ, ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು ಇಲ್ಲಿ. ಕರೆಕ್ಟ್ ಕರೆಕ್ಟ್. ಹೋಗದೇ ಇರೋರ್ ಬಗ್ಗೆ ನಾವು ಮಾತಾಡಲ್ಲ ಬಿಡಿ, ಅವ್ರಿಗೂ ಪ್ರಪಂಚಕ್ಕೆ ಸಂಬಂಧನೇ ಇಲ್ಲ. ಈಗ ನಾನು ಹಿಮಾಲಯದಲ್ಲಿ ಕೂತಿದ್ದೀನಿ, ನನಗೆಲ್ಲ ಬಿಟ್ಬಿಟ್ಟು, ಓಕೆ, ನನಗೆ ಈ ಪ್ರಪಂಚ, ಜೀವನ ಎಲ್ಲ ಉಲ್ಟಾ ಉಲ್ಟಾ ಅವ್ರಿಗೆ ಹೇಳ್ಬಿಟ್ಟು ನೀವು ಸರ್ ನೋಡಿ ಸರ್ ಇವರು ಫುಲ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅವ್ರು ನಮ್ಗೆ ಇಲ್ಲಿ ಬರಲ್ಲ. ಈ ಜಂಗಾಟದಲ್ಲಿ ಇಲ್ಲಿ ಒಂದು ತಪ್ಪೇನಾಗ್ತಿದೆ ಉಪಿ ಸರ್, ನಾನೇನ್ ಹೇಳಕ್ ಹೊರಟಿದೀನಿ, ಹಂಗ ಅಂದ್ಕೊಂಡು ಸುಮ್ನೆ ಇದ್ದಿದ್ರೆ ಓಕೆ, ಅವ್ರು ಓಟ್ ಹಾಕಕ್ಕೂ ಬರಲ್ಲ, ಯಾವ್ದಕ್ಕೂ ಬರಲ್ಲ ಅನ್ನೋದಿದ್ರೆ ಓಕೆ. ನಾನ್ ಕೇಳೋದು, ಅವ್ರು ಅದಕ್ಕೆ ಬರ್ತಾರೆ, ಆದ್ರೆ ಅವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಾವು ಯಾವ ಸರ್ಕಾರ ಬರ್ಲಿ, ಏನೇ ಬರ್ಲಿ, ನಮ್ ಜೀವನ ಅಂತೂ ಹಿಂಗೆ ಇರೋದಪ್ಪ, ಹಂಗಾಗಿ ಯಾಕಷ್ಟು ತಲೆ ಕೆಡ್ಸ್ಕೊಳ್ಬೇಕು ಅನ್ನೋರಿಗೆ ನಾವು ಹೊಸದಾಗೇನೋ ಕೊಡ್ತೀವಿ ಅಂತ ಹೇಳೋದು ಹೆಂಗೆ ನೀವು ಮಾಡ್ತೀರಾ? ಹೇಳಿದ್ದು ನಾನು ಅದಕ್ಕೆ ಹೇಳ್ತಿರೋದು, ಅಲ್ಲಿ ನಿಲ್ಲಿಸ್ಬೇಡಿ, ಜಸ್ಟ್ ಲಿಟ್ಲ್ ಎಕ್ಸ್ಪ್ಲೋರ್ ಮಾಡಿ ಅಂತ. ಸಿ, ನಿಮ್ಗೆ ದೇವರು ನಮಗೂ ಒಂದು ವಿಚಾರ ಕೊಟ್ಟಿದ್ದಾನೆ, ಒಂಚೂರು ಯೋಚನೆ ಮಾಡ್ರೆ ಓಕೆ ಅಪ್ಪ, ಎಲ್ಲ ಇದೆ ರೀ, ನಮ್ಗೆ ಯಾರು ಬಂದ್ರಿ ನನ್ನ ಕೆಲಸ ನಾನೇ ಮಾಡಬೇಕು ಅನ್ನೋ ತರ ಇದ್ರೆ ನೀವಲ್ಲಿ ನಿಲ್ಸಿ, ಅಷ್ಟೇನಾ? ನಿಜವಾಗ್ಲೂ ಯಾರು ಬಂದ್ರು ನಿಮ್ಗೆ ಏನು ತೊಂದರೆ ಆಗಲ್ವಾ ಅಂತ ಸ್ಟಾರ್ಟ್ ಮಾಡೋಣ. ಆಯ್ತು, ಕರೆಕ್ಟ್. ನನ್ ಕೆಲಸ ನಾನ್ ಮಾಡ್ಬೇಕ್ರಿ, ನಂಗೆ ಸಂಪಾದನೆ ಮಾಡ್ಬೇಕು ಅಂತ, ಓಕೆನಾ? ಸರಿ. ಸರ್ಕಾರಕ್ಕೆ ನಂಗೆ ಸಂಬಂಧನೇ ಇಲ್ಲ ಅನ್ಕೊಂಡ್ರೆ ನಿಜಾನ ಅದು ಅಂತ ಮಾತಾಡೋಣ. ಓಕೆ, ನಿಜಾನ? ಯಾವ ಸರ್ಕಾರ ಬಂದ್ರು ನನ್ ಕೆಲಸ ನಾನ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿನ? ಸರ್ಕಾರ ಇಸ್ ಇನ್ಎವಿಟಬಲ್ ಪಾರ್ಟ್ ಆಫ್ ಯುವರ್ ಲೈಫ್. ಹೌದು, ಕರೆಕ್ಟ್ ಅಲ್ವಾ? ಕರೆಕ್ಟ್. ಅವ್ರೊಂದು ಪಾಲಿಸಿ ಮಾಡ್ರೆ ನಿನ್ ಜೀವನಕ್ಕೆ ಇದಾಗುತ್ತೆ, ಅವ್ರೊಂದೆಲ್ಲ ಒಂದು ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ರೆ ನಿನ್ ಜೀವನಕ್ಕೆ ಕುಡಿತದೆ. ನನಗೊಂದು 50,000 ರೂಪಾಯಿ ತಿಂಗಳಿಗೆ ಬರ್ತಾ ಇದೆಯಪ್ಪ, ನನಗೂ ಪ್ರಪಂಚ ಸಂಬಂಧ ಇಲ್ಲ, ನಾನು ಆರಾಮಾಗಿದ್ದೀನಿ. ನಾಳೆ ಅವನು 2,000 ರೂಪಾಯಿ ಮಾಡ್ದ ಅನ್ಕೊಳ್ಳಿ ಎಲೆಕ್ಟ್ರಿಸಿಟಿ, ಇಲ್ಲಿ ಪಿಂಚ್ ಆಗತ್ತೆ ನಿಮ್ಗೆ. ಏನ್ ಬೈಕೋ ಓಡಾಡ್ತೀನಿ ನಾವು ಅಷ್ಟೇ, ಸರಿ ಇಲ್ಲ ಗಿರಿ ಇಲ್ಲ, ನಾಳೆ ಇನ್ನೇನೋ ಪ್ರಾಬ್ಲಮ್ ಆಯ್ತು ಅನ್ಕೊಳ್ಳಿ. ನೀವ್ ಹಂಗ ಅನ್ಬೇಡಿ, ಗೌರ್ಮೆಂಟ್ ಈಸ್ ಪಾರ್ಟ್ ಅಂಡ್ ಪಾರ್ಸೆಲ್ ಆಫ್ ಯುವರ್ ಲೈಫ್. ಸರ್, ಈಗ ನಿಮ್ಗೆ ಫ್ರೀ ಬೀಸ್ ಗಳನ್ನ ಕೊಟ್ಟು ಬಿಟ್ಟಾಗ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಿರ್ತಾರ. ನಾನು ಹೇಳೋದು, ನನ್ನ ಯೋಚನೆ ಹಿಂಗಿದೆ, ನನಗೆ ಅನಿಸ್ತಾ ಇರೋದು, ಸರ್ ಹೇಳೋ ಮಾತನ್ನ ನಾವು ಕೇಳಿಸ್ಕೊಳ್ಬೇಕಾದ್ರೆ ನಂಗೆಲ್ಲ ಆರಾಮ್ ಬರ್ತಿದೆ, ಸಿಗ್ತಿದೆ, ಇವ್ರ ಮಾತನ್ನ ಯಾಕೆ ಯೋಚನೆ ಮಾಡ್ಬೇಕು ಅನ್ನೋರ್ ಸಂಖ್ಯೆ ಕೂಡ ಇಲ್ಲ ಅಂತ ಮಾತಾಡೋಣ. ಮತ್ತೆ ನಾವೇ ನಮ್ಮನ್ನ ನಾವು ಎಕ್ಸ್ಪ್ಲೋರ್. ಆಯ್ತು, ಹೇಳಿ ಸರ್, ಹೇಳಿ ಸರ್. ನಮ್ಮ ಮೂರ್ಖತನ ಆಗುತ್ತೆ. ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗೇನೋ ಫ್ರೀ ಬೀಸ್ ಸಿಗ್ತಾ ಇದೆ, ಎಲ್ಲ ಚೆನ್ನಾಗಿದೆ ಅಂದ್ರೆ ನಾವ್ ಏನಕ್ಕೆ ಮಾತಾಡ್ತಿದೀವಿ ಇಲ್ಲಿ ಅಂತ. ಕರೆಕ್ಟ್ ಪಾಯಿಂಟ್. ನಾವ್ ಅರ್ಥ ಮಾಡ್ಕೊಬೇಕಿಲ್ಲ. ಎಲ್ಲ ಚೆನ್ನಾಗಿದ್ದಾರೆ, ಇವ್ರು ಕೂತ್ಕೊಂಡು ಸುಮ್ಮನೆ ಏನೋ ಮಾತಾಡ್ತೀರಿ, ಏನೋ ನಾನ್ ಜಗತ್ತಿಗೆ ಏನೋ ಕೊಡ್ತೀನಿ ಅನ್ನೋದು ಅಲ್ಲಿಗೆ ನಿಂತೋಗತ್ತೆ ನಮ್ ಟಾಪಿಕ್. ನಾವು ಯೋಚನೆ ಮಾಡ್ಬೇಕು, ನೋ ಆತರ ಇಲ್ಲ. ಎಲ್ಲ ಚೆನ್ನಾಗಿದೆ ಅಂದ್ರೆ ನಾವ್ ಏನಕ್ಕೆ ತಲೆ ಕೆಡಿಸ್ಕೊಂತಿದ್ವಿ ಹೇಳಿ, ಅಲ್ವಾ? ನಾನ್ ಯಾಕೆ ತಲೆ ಕೆಡಿಸ್ಕೊಂತಿದ್ದೆ? ಓಕೆ, ಅದು ಬಿಟ್ಬಿಡಿ, ಬೇರೆಯವರೆಲ್ಲ ಚೆನ್ನಾಗಿದಾರಪ್ಪ, ನಾನು ಚೆನ್ನಾಗಿದ್ದೀನಿ, ಬಟ್ ನಾನ್ ದಾರಿಲಿ ಹೋಗ್ಬೇಕಾದ್ರೆ ನನಗೆಲ್ಲೋ ಅನ್ಸುತ್ತೆ ರೋಡ್ ಇದಾಗತ್ತೆ, ಗುಂಡಿಗಳು ಬರುತ್ತೆ ಅನ್ಕೊಳ್ಳಿ. ನಾನು ಅನ್ಕೊಂತೀನಿ ರೋಡ್ ಚೆನ್ನಾಗಿದ್ರೆ ಚೆನ್ನಾಗಿರೋದಲ್ವಾ? ಬರೀ ರೋಡ್ ಚೆನ್ನಾಗಿರೋದಷ್ಟೇ ಅಲ್ಲ, ನನ್ ಗಾಡಿಗಳು ಕೆಟ್ಟೋಗತ್ತೆ, ಏನ್ ಹೇಳಿ, ನನ್ ಟೈರ್ ಚೇಂಜ್ ಮಾಡ್ಬೇಕಾಗತ್ತೆ, ಮತ್ತೆ ನನ್ ಮೇಲೆ ಹೊರೆ ಅದು. ಹೌದು ಹೌದು, ಓಕೆನಾ? ಎಲ್ಲೋ ಟೋಲ್ಗೆ ಹೋಗ್ತೀರಾ, ರೇಟ್ ಆಗುತ್ತೆ, ಇನ್ನೇನೋ ಒಂದು ಟ್ಯಾಕ್ಸ್, ಇನ್ನೊಂದು ಮತ್ತೊಂದು ಹೊರೆ ಆಗ್ತಾ ಇರತ್ತಲ್ಲ, ಅವಾಗ್ಲೇ ಜನ ಸ್ಪಂದಿಸೋದು. ಎಲ್ಲ ಚೆನ್ನಾಗಿದೆ ಅಂದ್ರೆ ಯಾರು ಮಾತಾಡ್ತಿರ್ಲಿಲ್ಲ ಇಲ್ಲಿ, ಅಲ್ವಾ? ನಾವ್ ಏನಕ್ಕೆ ಮಾತಾಡ್ತಿದೀವಿ ಇಲ್ಲಿ? ಈ ಪ್ರಾಬ್ಲಮ್ ಗಳಿರೋದ್ರಿಂದ. ಕರೆಕ್ಟ್ ಸರಿ ಮಾಡೋದು ಹೆಂಗೆ ಅಂತ ಈಗ ಸರ್, ಕರೆಕ್ಟ್. ಸರಿ, ಈಗ ಉಪೇಂದ್ರ ಅವರು ತುಂಬಾ
ಕಾಳಜಿಯಿಂದ ಆಲೋಚನೆ ಮಾಡಿ ಭಗವಂತ ಕೊಟ್ಟರು ಅವ್ರ ಬುದ್ಧಿಶಕ್ತಿಯಿಂದ ಏನೋ ಒಂದು ಮಾಡ್ತಿದ್ದಾರೆ. ಹೌದಾ? ಏನೋ ಒಂದು ಮಾಡಿ ಏನೋ ಒಂದಲ್ಲ, ಏನ್ ಮಾಡ್ತೀವಿ ಆಯ್ತು, ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ, ಹಾ. ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಮಾಡಿದ್ದಾರೆ. ಕರೆಕ್ಟ್ ಸರ್. ಆದ್ರೆ ಅದು ಯಾವ ಕಾರಣಕ್ಕೆ ಜನರಿಗೆ ಇನ್ನೂ ನೀವು ಕಷ್ಟ ಪಡ್ಬೇಕಾಗಿದೆ? ನಾನೇನ್ ಕಷ್ಟ ಪಡ್ತಿಲ್ಲ ಇವ್ರೆ, ಕೇಳಿ ಒಂದ್ ನಿಮಿಷ. ನಾನು ಇಷ್ಟಪಟ್ಟು ಮಾಡ್ತಿದ್ದೀನಿ ಇದನ್ನ, ಮೊದಲನೇದಾಗ ಅದ ಅರ್ಥ ಮಾಡ್ಕೊಳ್ಳಿ. ಓಕೆ. ಆಮೇಲೆ ರಾಂಗ್ ಸಿಗ್ನಲ್ ಹೋಗ್ಬಾರ್ದು. ಏನೋ ಕಷ್ಟ ಹೌದು, ಪಡ್ತಿದ್ದೀನಿ, ಹೌದು. ನಾನ್ ಏನ್ ಕಷ್ಟ ಪಡ್ತಿರೋದು ಇವಾಗ. ಆಮೇಲೆ ಇನ್ನೂ ಒಂದ್ ಹೇಳ ನಿಮಿಷ, ಅವ್ರು ಕಷ್ಟ ಪಡಲ್ಲ ಅವರು. ಕೇಳಿ, ಸತ್ಯ ಏನ್ ಗೊತ್ತಾ, ಕೆಲವು ಪ್ಯಾಷನೇಟ್ ಆಗಿ ಮಾಡ್ತೀವಿ, ಕೆಲವು ಹೌದು ಹೌದು. ಎಲ್ಲವನ್ನೂ ವ್ಯವಹಾರಿಕವಾಗಿ ಮಾಡಲ್ಲ ಲೈಫಲ್ಲಿ ನಾವು. ಏನ್ ಹೇಳಿ, ವ್ಯವಹಾರಿಕವಾಗಿ ಮಾಡೋದು ನಮ್ ಬಿಸ್ನೆಸ್ ನಾವು ಮಾಡ್ಕೊಂತೀವಿ. ಕೆಲವು ಏನ್ ಅನ್ಸುತ್ತೆ, ಬಿಟ್ಬಿಡಯ್ಯ, ಎಂಡ್ ಆಫ್ ದಿ ಡೇ ಈ ನನ್ನೇ ಕೇಳ್ತಾರೆ, ನೀ ಏನಯ್ಯ ಮಾಡ್ತೀವಿ, ಜನ ಹಿಂಗಿದ್ದಾರೆ, ನೀ ಏನ್ ಮಾಡ್ರಿ ಹಿಂಗೇರಿ ಅಂದಾಗ ನನಗೆ ಇನ್ಫ್ಲೂಯೆನ್ಸ್ ಕೊಡೋದು ಯಾವ್ದು? ಈಗ ಎಲ್ರು ಇದೇ ಹೇಳ್ತಾರೆ ಅನ್ಕೊಳ್ಳಿ, ನನಗೆ ಬಂದು 90% ರೀ ನೀವ್ ಏನ್ ಹೊಡೆದ್ರು ನೀವ್ ಹೇಳೋದು 100 ವರ್ಷ ಬಿಟ್ಟು ಆಗತ್ರಿ, ಈಗ ಜನ ಹಂಗಿಲ್ಲ ಅಂತ ಹೇಳಿದಾಗ ನಾನು ಡಿಸ್ಕರೇಜ್ ಅದಕ್ಕೆ ಕಷ್ಟ ಇವ್ರ ಜೊತೆ ಮಾತಾಡಕ್ಕೆ. ಕೇಳಿ ಒಂದ್ ನಿಮಿಷ, ನಾನು ಡಿಸ್ಕರೇಜ್ ಆಗ್ಬೇಕಾ ಅನ್ಕೊಂಡಾಗ ಮತ್ತೆ ನಾನೇ ಕ್ವಶನ್ ಮಾಡ್ಕೊಂತೀನಿ. ಮತ್ತೆ ಏನಕ್ಕಯ್ಯ ಮಾಡ್ತಿದ್ಯಾ, ಏನು ನಿನ್ಗೆ ಏನಾರ ಮಾಡ್ಬೇಕು ಅಂತಿದ್ಯಾ, ನಿನ್ಗೇನ್ ಹೆಸರು ಬೇಕಾ ಇದ್ರಲ್ಲಿ, ಮುಖ್ಯಮಂತ್ರಿ ಆಗ್ಬೇಕಾ, ಅಲ್ಲ ನೀನ್ ಏನಾರ ಆಗ್ಬೇಕಾ ಅಂತ ಕೇಳ್ಕೊಂಡಾಗ ನಾ ಸ್ವಾರ್ಥ ಇಟ್ಕೊಂಡು ನಾನು ಕ್ವಶನ್ ಮಾಡ್ಕೊಂತೀನಿ. ನನ್ಗೇನಾರ ಸ್ವಾರ್ಥ ಇದೆಯಾ, ಇನ್ನು ನನ್ಗೇನೋ ಒಂದ್ ಹೆಸರು, ಇದ್ರಿಂದ ಏನೋ ಒಂದ್ ಹೇಳ್ಬೇಕು ಅಂತಿದ್ಯಾ ಅಂದಾಗ ಅದನ್ನು ನಾ ಕ್ವಶನ್ ಮಾಡ್ತೀನಿ. ಓಕೆ ಅಪ್ಪ, ಇಷ್ಟೆಲ್ಲ ಓಡಾಡ್ತೀವಿ, ಹೆಸರು ಬರೋದು, ಆಮೇಲೆ ಏನು, ಹೆಸರು ಬಂದ್ಮೇಲೆ ಓಕೆ ಅರ್ಥ ಆಯ್ತಾ, ಅದೇನ್ ಖುಷಿ ಕೊಡುತ್ತೆ ಅಂದ್ರೆ ನಾನು ಅನಲೈಸ್ ಮಾಡ್ಕೊಂತೀನಿ. ಆ ಖುಷಿಗೂ ಇದಕ್ಕೂ ಅನಲೈಸ್ ಮಾಡ್ಕೊಂಡು ನಾನು ಪಡ್ತಿರೋ ಇದಕ್ಕೂ ಈಗೇನೋ ಮಾಡ್ತಾ ಇದೀನಲ್ಲ, ಆ ಖುಷಿಗೂ ನಾನು ಟ್ಯಾಲಿ ಮಾಡ್ಕೊಂತೀನಿ. ಅದಕ್ಕಿನ್ನ ನಾನು ಖುಷಿ ಕೊಡ್ತಿದ್ಯಾ, ಏನಕ್ಕೆ ಮತ್ತೆ ಖುಷಿ ಕೊಡ್ತಿದೆ ಮತ್ತೆ ಕ್ವಶನ್ ಮಾಡ್ತೀನಿ. ಐ ಕೀಪ್ ಕ್ವಶನಿಂಗ್ ಮೈಸೆಲ್ಫ್, ಹುಡುಕಾಟ ಅನ್ನೋ ತರ ಕ್ವಶನ್ ಮಾಡ್ಕೊಂತೀನಿ. ಕೊನೆಗೆ ಹುಡುಕ್ದಾಗ ಕೊನೆಗೆ ಅನ್ಸೋದು ನನಗೋಸ್ಕರ ನಾನು ಮಾಡೋದು ಯಾವ್ದೋ ಒಂದ್ ಕೆಲಸ ಇರ್ಬೇಕಲ್ವಾ, ಪರ್ಪಸ್. ನನ್ಗೋಸ್ಕರ ನಾನು ಒಬ್ಬ ಈ ಸಮಾಜದಲ್ಲಿ ಇದ್ದೀನಿ, ನಾಗರಿಕ. ಇದನ್ನ ನಾನು ಇವಾಗ ಇದನ್ನ ಸರಿ ಮಾಡೋದು ಹೆಂಗೆ ಅಂತ ನನ್ನ ಯೋಚನೆ ಸ್ಟಾರ್ಟ್ ಆಗೋದು ಅನ್ಕೊಳ್ಳಿ. ಇವಾಗ ನಾನೊಬ್ಬ, ನನಗೇನು ಸಂಬಂಧನೇ ಇಲ್ಲ, ನಾನೊಬ್ಬ ನಾಗರಿಕ, ರೆಸ್ಪಾನ್ಸಿಬಲ್ ಸಿಟಿಸನ್, ಸಿಟಿಸನ್ ನಾನು. ಈ ತರ ಇದೆಯಪ್ಪ, ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತ, ನನಗೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂದಾಗ ಏನ್ ಸೊಲ್ಯೂಷನ್ ಹುಡುಕ್ದಾಗ ಏನ್ ಹೇಳಿ, ಅವಾಗ ನನ್ಗೆ ಅನ್ಸಿದ್ದೇನಂದ್ರೆ, ಇಲ್ಲ ನಾನೇ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀನಿ. ಯಾಕೆ ಇನ್ಫ್ಲೂಯೆನ್ಸ್ ಆಗ್ತೀನಿ ಅಂದ್ರೆ ಅಲ್ಲಿ ಬಿಗ್ ಮನಿ ಮ್ಯಾಟ್ರ್ ಇದೆ, ಸಿಕ್ಕಾಪಟ್ಟೆ ಯಾರೋ ಬಂದಾಗ ನಾನು ಆಗಿದ್ದೀನಿ ಆ ತರ ಇನ್ಫ್ಲೂಯೆನ್ಸ್. ಏನ್ ಹೇಳಿ, ಯಾವ್ದೋ ಒಂದು ದೊಡ್ಡ ವೇವ್ ಕ್ರಿಯೇಟ್ ಆದಾಗ, ಅವ್ರು ಮಾತಾಡೋದು ಕೇಳಿದಾಗ, ಇಲ್ಲಯ್ಯ ನಿಜವಾಗ್ಲೂ ಏನೋ ಆಗ್ಬಿಡುತ್ತೆ ಅಂತ ನನಗೆ. ಫಸ್ಟ್ ಆಫ್ ಆಲ್ ಆಗಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ನಾನು ಯಾರ್ಯಾರೋ ನಾಯಕರುಗಳು ಬಂದಾಗ ಇದು ಮಾಡಿದಾಗ, ಆ ಗೌರ್ಮೆಂಟ್ ಹೋಗಿ ಇನ್ನೊಂದು ಗೌರ್ಮೆಂಟ್ ಬಂದಾಗ ಎಲ್ಲರಲ್ಲಿ ಆಗುವಂತ ನಮ್ಮಲ್ಲೂ ಆಗತ್ತೆ. ಹೊಸ ಗೌರ್ಮೆಂಟ್ ಬಂತಪ್ಪ, ನೆಕ್ಸ್ಟ್ ಏನೋ ಆಗತ್ತೆ, ಏನೋ ಒಂದ್ ಇದಾಗತ್ತೆ ಅಂತ ಆಗ್ತಾ ಇಲ್ಲ ಅಂದಾಗ ನಾನು ಬ್ಲೇಮ್ ಮಾಡೋದು ಒಂದು. ಹೌದು, ಯಾಕೆ ಆಗ್ತಾ ಇಲ್ಲ ಅಂತ ಅನಲೈಸ್ ಮಾಡಿದಾಗ, ಇನ್ನೊಂದ್ ಸ್ವಲ್ಪ ಅನಲೈಸ್, ನಾನು ಅದೇ ಹೇಳಿದ್ದು, ಹುಡುಕಾಟ ಮಾಡಿದಾಗ ಅವಾಗ ನಿಮ್ಗೆ ಒಂದೊಂದು ಅರ್ಥ ಆಗ್ತಾ ಹೋಗುತ್ತೆ. ಯಾಕೆ ಆಗ್ತಾ ಇಲ್ಲ, ಏನೋ ಬೇಕಂತ ಬಂದು ದೇಶ ಹಾಳು ಮಾಡಕ್ ಬಂದಿಯಾನ, ಇಲ್ಲಲ್ಲ. ಅವಾಗ ಹೋದಾಗ ಏನಾಗ್ತಿದೆ ಇಲ್ಲಿ, ಯಾಕೆ ಇಷ್ಟು ಮನಿ ಇನ್ವಾಲ್ವ್ ಆಗ್ತಿದೆ ಅಂದಾಗ ಅವಾಗ ಪ್ರಶ್ನೆ ಬಂದಿದ್ದಾರೆ, ದುಡ್ಡಿಲ್ದೆ ಗೆಲ್ಲಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅಂದಾಗ ಅವಾಗ ಅನ್ಸಿತ್ತು, ದುಡ್ಡಿರೋರು ಮಾತ್ರ ಇಲ್ಲಿ ಬರ್ಬೇಕು, ಅವ್ರು ಯಾರು, ಅವರು ದುಡ್ಡಿರೋರು, ಅವ್ರು ಯಾಕೆ ಇಲ್ಲಿ ಬರ್ತಾರೆ, ಚೆನ್ನಾಗ್ ದುಡ್ಡು ಕಾಸಿದ್ಯಪ್ಪ, ಇಲ್ಲಿ ಯಾಕೆ ಬಂದು ಸಮಾಜ ಸೇವೆ ಮಾಡ್ತಾರೆ? ಕ್ವಶನ್ ಕೇಳ್ಕೊಳ್ಳಿ. ಕರೆಕ್ಟ್. ದುಡ್ಡಿರೋ 10% ತೆಗೆದು ಸಮಾಜ ಸೇವೆ ಮಾಡದ್ನಪ್ಪ, ಸಂತೋಷ ಆಗ್ಬಿಡುತ್ತಾ? ಇಲ್ಲಿ ಯಾಕೆ ಬರ್ತಾರೆ ಅಂದಾಗ ಮತ್ತೆ ಹುಡುಕಾಟ. ಆಮೇಲೆ ಅನ್ಸಿತ್ತು, ಓಕೆ, ಹಿಂಗೆ ನೆಕ್ಸಸ್ ಹಿಂಗಿದೆ. ಏನ್ ಹೇಳಿ, ಇಲ್ಲಿ ಯಾಕೆ ಪವರ್ ಬೇಕು, ಪವರ್ ಏನಕ್ಕೆ ಬೇಕು, ನನ್ನ ಬಿಸ್ನೆಸ್ಗೆ ಒಂದು ಹೆಲ್ಪ್ ಮಾಡೋದಕ್ಕೆ ಒಂದು ಪವರ್ ಬೇಕು. ನಾಳೆ ನಾನೇನೋ ಬಿಸ್ನೆಸ್ ಮಾಡ್ತೀನಿ ಅನ್ಕೊಳ್ಳಿ, ತಪ್ಪಲ್ಲ, ನಾನೇನು ಇಲ್ಲೀಗಲ್ ಬಿಸ್ನೆಸ್ ಮಾಡ್ತಿಲ್ಲ, ಬಟ್ ಲೀಗಲ್ ಬಿಸ್ನೆಸ್ ಮಾಡೋದಕ್ಕೂ ನನ್ನ ಇಂಟೆನ್ಷನ್ ಬೇರೆ ಇದೆ ಅಂತ ನಾನ್ ಬೇರೆ ಹತ್ರ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಒಂದು ಒಳ್ಳೆ ಪ್ರೈವೇಟ್ ಹಾಸ್ಪಿಟ್ಲ್ ಸಕ್ಕತ್ತ ಮಾಡೋದು ತಪ್ಪಲ್ಲ, ಒಂದು ಅದ್ಭುತವಾದ ಹಾಸ್ಪಿಟ್ಲ್ ಮಾಡೋಣ. ಹಾಸ್ಪಿಟ್ಲ್ ಮಾಡಿರೋದೆಲ್ಲ ಒಳ್ಳೆ ಇಂಟೆನ್ಷನ್ ಇಂದಾನೆ. ಏನ್ ಹೇಳಿ, ಒಂದು ಒಳ್ಳೆ ಆರೋಗ್ಯ ಇದು ಕೊಡೋಣ ಅಂತ ಇದೆಲ್ಲ ಮಾಡ್ತೀರಲ್ಲ, ಪ್ರೈವೇಟ್ ಅವರೆಲ್ಲ ಮಾಡ್ತೀರಿ. ವಾಟ್ ಅಬೌಟ್ ಗೌರ್ಮೆಂಟ್? ನಾನು ಆರ್ಸಿ ಕಳಿಸಿರೋರು ಇದೇ ತರ ಯಾಕೆ ಕೊಡಕ್ ಆಗಲ್ಲ ಅಂತ ಯೋಚನೆ ಮಾಡಿದಾಗ ಅವಾಗ ಏನನ್ಸುತ್ತೆ, ಇದೇ ಜಾಸ್ತಿ ಇದೆ ಇಲ್ಲಿ, ಕರೆಕ್ಟ್, ಇದು ಕಡಿಮೆ ಇದೆ. ಫ್ರೀಯಾಗಿ ಸಿಗುವಂತದ್ದು ಏನೋ ನನಗೆ ಅಷ್ಟು ನನ್ನ ಅನ್ಕೊಂಡ್ರೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ, ಅಲ್ಲ ಅಷ್ಟು ಅನ್ಕೊಂಡಿರೋ ಕ್ವಾಲಿಟಿ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಅಷ್ಟು ಜೋರಾಗಿದೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಹಂಗಿಲ್ಲ ಅಂದಾಗ ಓಕೆ, ಆ ಲೆವೆಲ್ ಬೇಡಪ್ಪ, ಆ ಲೆವೆಲ್ ಇರ್ಲಿ. ಗೌರ್ಮೆಂಟ್ ರಿಚ್ ಇರೋರು ಅಲ್ಲಿ ಹೋಗ್ತಾರೆ, ತಪ್ಪಲ್ಲ. ಅವನ ಹತ್ರ ದುಡ್ಡು ಸಂಪಾದನೆ ಮಾಡಿದ್ರೆ ಅವನು ಪ್ರೈವೇಟ್ ಹಾಸ್ಪಿಟಲ್ ಅವ್ನು ಕೆಲವು ಕಂಫರ್ಟ್ಸ್ ಕೇಳ್ತಾನೆ. ಬಟ್ ಅದೇ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನ್ ಹೇಳಿ, ಅಟ್ಲೀಸ್ಟ್ ಮಿನಿಮಮ್ ಇರ್ಬೇಕಲ್ವಾ, ಬೇಸಿಕ್ ಆದ್ರೂ ಇರ್ಬೇಕು. ಬೇಸಿಕ್ ಇಲ್ಲ ಅಂತ ಹೇಳ್ತಿಲ್ಲ, ಬೇಸಿಕ್ ಇದೆ, ಬಟ್ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಏನ್ ಹೇಳಿ, ಹೌದು,
ಕೆಲವು ಸತಿ ನಾನೇ ನೋಡಿದ್ದೀನಿ, ಅಲ್ಲಿ ಹೋಗಿ ನೋಡಿದಾಗ ಪಾಪ ವಾರ್ಡ್ಗಳಿದೆ ಎಲ್ಲ ಹಿಂಗ್ ಮಲಗಿಸ್ಬಿಟ್ಟಿರ್ತಾರೆ, ಒಂದ್ ಬೆಡ್ ಇರಲ್ಲ, ಅಷ್ಟು ಓವರ್ ಕ್ರೌಡೆಡ್ ಆಗಿರುತ್ತೆ. ಹೌದು. ಈ ಸಣ್ಣ ಪುಟ್ಟ ವಿಚಾರನ ಚೆನ್ನಾಗಿ ಮಾಡ್ಬೋದಲ್ವಾ? ಒಂದು ಒಳ್ಳೆ ಹೆಲ್ತ್ ಫೆಸಿಲಿಟಿ ಎಲ್ಲರಿಗೂ ಸಿಗುವಂತದ್ದು, ನಾನು ಹೇಳಿದ್ದು 5 ಸ್ಟಾರ್ ಫೆಸಿಲಿಟಿ ಅಲ್ಲ, ಕರೆಕ್ಟ್, ಒಂದು ಲೆವೆಲ್ಗೆ ಸಿಗುವಂತದ್ದು, ಹ್ಯೂಮನ್ ವ್ಯಾಲ್ಯೂ, ಒಂದು ಕಂಫರ್ಟಬಲ್ ಆಗಿ ಸಿಗುವಂತ ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ ಇರಬೇಕು. ಅಂದ್ರೆ ಈ ಹುಡುಕಾಟದಲ್ಲಿ ಸಿಕ್ಕಿದ್ದೇನಂದ್ರೆ ನನಗೆ, ಓ ಇದು ಬಿಸ್ನೆಸ್ ಆಗೋಗಿದೆ. ಈಗ ಮೊನ್ನೆ ಯಾರೋ ಕ್ವಶನ್ ಕೇಳಿದ್ರು, ನೀವ್ ಯಾಕ್ರಿ ಕ್ವಶನ್ ಮಾಡಲ್ಲ? ನಾನು ಹೇಳದ್ನಲ್ಲ, ನೀ ಕ್ವಶನ್ ಮಾಡೋ ತರದವ್ರನ್ನೇ ಅಲ್ಲಿ ಆರಿಸಿಲ್ಲ. ಹೌದು, ಅವ್ನು 80,000 1 ಲಕ್ಷ ಸಂಬಳ ತಗೊಂಡು ಆರಿಸಿದ್ರೆ, ನೀನ್ ಏರಿಯಾದಲ್ಲಿ ಆರಿಸಿದ್ರೆ ಬರ ಏನಕ್ಕೆ ಮಾಡಿಲ್ಲ ನೀನು ಕೇಳ್ತಿದ್ದೆ. ನೀನು ಅಂತ ದೊಡ್ಡ ವ್ಯಕ್ತಿ ಆರಿಸಿದ್ಯಾ, ತಪ್ಪಲ್ಲ, ನಾಯಕ ಬೇಕು ಅಂತ ಆರಿಸಿದ್ಯಾ, ಅವ್ನಿಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಅನ್ಸೆ, ಸುಮ್ಮನೆ ಮುಚ್ಕೊಂಡಿರಂಗಾರೆ ಅವ್ರು ಮಾಡ್ತಾನೆ. ನೀನು ಅವ್ನು ಕ್ವಶನ್ ಮಾಡಿ ಅಂದ್ರೆ ಓಕೆ, ಕ್ವಶನ್ ಮಾಡೋದು ತಪ್ಪಲ್ಲ, ಕ್ವಶನ್ ಮಾಡಕ್ ಆಗದೆ ಇರೋ ತರ ಮಾಡ್ಕೊಂಡ್ಬಿಟ್ಟಿದೀವಿ ನಾವೇ. ವಿ ಹ್ಯಾವ್ ಲಾಸ್ಟ್ ದ ರೈಟ್ ಅಂತ ಅಲ್ವಾ? ಇಲ್ಲಿ ಒಂದ್ ಬೇರೆನೂ ದಾರಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಫ್ ಯು ಡೂ ದಿಸ್, ಇಫ್ ಯು ಎರಾಡಿಕೇಟ್ ದಿಸ್ ಬಿಸ್ನೆಸ್ ಅಂಡ್ ಆಲ್ ದಿಸ್ ಮನಿ ತೆಗೆದು ಪಕ್ಕದಲ್ಲಿ ಇಟ್ಬಿಟ್ಟು ಆಮೇಲೆ ಈಗ ಟೆಕ್ನಾಲಜಿನೂ ಹೆಲ್ಪ್ ಮಾಡ್ತಾ ಇರೋದ್ರಿಂದ, ನಾನು ಯಾವ್ದೋ ಒಂದ್ ಕಾಲದಲ್ಲಿ ಕುತ್ಕೊಂಡು ಇದೆಲ್ಲ ಹೇಳಿದ್ರೆ ನಿಮ್ಗೆ ಇರ್ರಿಲೆವೆಂಟ್ ಅನ್ಸೋದು. ಇವತ್ತು ನೀವು ಮೊಬೈಲ್ ಅಲ್ಲಿ ನಿಮ್ದು ಏನೋ ಬ್ಯಾಂಕ್ ಮೊಬೈಲ್ ಅಲ್ಲಿ ಬಂದ್ಬಿಟ್ಟಿದೆ, ಎವ್ರಿಥಿಂಗ್ ಮನಿ ಇಸ್ ಬಿಕಮ್ ಪ್ಲಾಸ್ಟಿಕ್. ಮೊಬೈಲ್ ಅಲ್ಲಿ ನೀವು ನಾನು ಏನು ಇವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ದುಡ್ಡನ್ನ, ಎಷ್ಟೋ ಕೋಟಿ ರೂಪಾಯಿ ಯಾರಿಗೋ ಟ್ರಾನ್ಸ್ಫರ್ ಮಾಡ್ತೀನಿ, ನಾನು ಇಲ್ಲೇ FD ಮಾಡ್ಕೊಂತೀನಿ, ನಾನು ಇಲ್ಲೇ ಟ್ರಾವೆಲ್ ಮಾಡಿ ವಾಪಸ್ ಮಾಡ್ಕೊಂತೀನಿ, ಇಲ್ಲಿಂದಾನೆ ಎಲ್ಲವನ್ನೂ ಮೊಬೈಲ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಡೀಲ್ ನಡೀತಿರ್ಬೇಕಾದ್ರೆ ಒಂದು ಪೋಲಿಂಗ್ ಯಾಕೆ ಮಾಡಕ್ಕಾಗಲ್ಲ? ಅಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಸಾಫ್ಟ್ವೇರ್ ಮೂಲಕ ಒಂದ್ ಸಣ್ಣ ಇದ್ರಲ್ಲಿ ಮೊಬೈಲ್ ಅಲ್ಲೇ ಮಾಡುವಂತ ದುಡ್ಡೇ ಮಾಡ್ತೀವಂತೆ ಅಂತ ಆ ತರದ್ದೆಲ್ಲ ಇರಬೇಕಾದ್ರೆ AI ಬಂದಿರೋ ಕಾಲದಲ್ಲಿ ನಾವು ಜನನ್ ಕನೆಕ್ಟ್ ಮಾಡೋದಕ್ಕೆ ನಾನು ಪ್ರತಿಯೊಬ್ಬನು ಮಾತಾಡಬೇಕು, ಪ್ರತಿಯೊಬ್ಬರ ಹತ್ರ ಹೋಗಿ ಮಾತಾಡಬೇಕು ಅಂದಾಗ, ಸೊ ಈಸಿ ವೇ ಇದೆಯಲ್ಲ ಇದು, ಕರೆಕ್ಟ್. ಸೊ ಮಾಡ್ಬೋದಲ್ಲ ಅಂತ. ಈ ತರ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಈ ಬೇರೆ ಹೊರೆಗಳು ಉಳಿತದೆ. ಅವಾಗ ಈ ತರ ದೊಡ್ಡವರೆಲ್ಲ ಬಂದು, ದೊಡ್ಡವ್ರು ಬರಬಾರ್ದು ಅಂತ ಹೇಳ್ತಿಲ್ಲ, ಇದುವರೆಗೂ ಬಂದು ಆಗಿರೋಂಥದ್ದು ಏನಾಗಿದೆ, ಯಾರಿಗೆ ದೊಡ್ಡವರು ಅನ್ನೋದು ಅಲ್ಲ, ಯಾರೇ ದೊಡ್ಡವ್ರಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ ಆಗಿ ಹೇಳ್ತೀನಿ, ನಾನು ಬ್ಲೇಮ್ ಮಾಡ್ತೀನಿ ಅಂತ ಜಸ್ಟ್ ಐ ಆಮ್ ಡಿಸ್ಕಸಿಂಗ್. ಈಗ ನಮ್ಗೆ ಇದುವರೆಗೂ ಆಗಿರೋ ಗವರ್ಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ವಿಚಾರ ಮಾಡಿದ್ರೆ ಲೇಕ್ಗಳು ಉಳಿಸ್ಬೇಕಾಗಿತ್ತು. ಕರೆಕ್ಟ್. ಹೌದು, ನಾವ್ ಹಿಂದೆ ಮಾಡಿರುವಂತ ಲೀಡರ್ಸ್ ಅಂತ ಏನ್ ಕರಿತಿದ್ರು, ನೀನು ನನಗಿಂತ ಜ್ಞಾನ ನಿಂಗೆ ಜಾಸ್ತಿ ಇದೆ ಅಂತ ನಾನು ಕೂರ್ಸಿದ್ದೀನಪ್ಪ, ನಿನ್ಗೆಲ್ಲ ಗೊತ್ತಿದೆ ಅಂತ. ಅವ್ನು ಏನ್ ಮಾಡ್ಬೇಕಾಗಿತ್ತು, ಹಿಂದೆ ಒಂದು 20 ವರ್ಷ 50 ವರ್ಷ ತಗೊಳ್ಳಿ, ನಾನು ಮತ್ತೆ ಆ ಟೈಮಲ್ಲಿ ಯಾವ ಗವರ್ಮೆಂಟ್ ಇತ್ತು ಅವ್ರಿಗೇನೋ ಹೇಳ್ತೀರಂತಲ್ಲ. ನಿಮ್ಗೆ ಪ್ಲಾನಿಂಗ್ ಗೊತ್ತಾಯ್ತು ಏನ್ ಹೇಳಿ, ಪ್ಲಾನಿಂಗ್ ಫಸ್ಟ್ ಹೇಳ್ಬೇಕಾಗಿತ್ತು. ಏನ್ ಹೇಳಿ, ನಾನು ಲೇಕ್ಗಳು ತೆಗಿಯಲ್ಲ, ಅದ್ರ ಸುತ್ತ ಒಂದು ಬ್ಯೂಟಿಫುಲ್ ಮಾಡ್ತೀನಿ. ನಮ್ಮಲ್ಲಿ ಎಷ್ಟು ಲೇಕ್ಗಳಿತ್ತು ಬೆಂಗಳೂರಲ್ಲಿ, ಇವತ್ತು ಎಷ್ಟಾಗಿದೆ? ಕೆರೆಗಳ ಊರು ಅಂತಾನೆ ಕರೀತಾ ಇದ್ರು ಅಲ್ವಾ? ಅವಾಗ ನೀವು ಲೇಕ್ ಸಿಟಿ ಕೇಳಿ, ಅವಾಗ ಏನಂದ್ರೆ ಏನು, ರೆಸಿಡೆನ್ಶಿಯಲ್ ಝೋನ್ ಅನ್ನು ಸಪರೇಟ್ ಮಾಡಿ, ಕಮರ್ಷಿಯಲ್ ಝೋನ್ ಅನ್ನು ಸಪರೇಟ್ ಮಾಡಿ, ಹೌದು, ಇದೆಲ್ಲ ಪ್ಲಾನ್ ಮಾಡಿದ್ರ ಅನ್ಕೊಳ್ಳಿ, ಇಷ್ಟು ಚೆನ್ನಾಗಿರೋದು ಅವಾಗ. ಓಕೆ.